ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಬಿಟ್ಟ ರೈತರು. ಡಿಸೆಂಬರ್ 20 ಮತ್ತು 21ರಂದು ದಲಿತ ಸಾಹಿತ್ಯ ಸಮ್ಮೇಳನ. ಇನ್ನರ್ ವೆಲ್ ಕ್ಲಬ್ ವತಿಯಿಂದ ಬ್ಲಾಂಕೆಟ್ ವಿತರಣೆ. ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣಾ ಪೂರ್ವಭಾವಿ ಸಭೆ. ಕೇಂದ್ರ ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ತೊಗರಿ ಖರೀದಿ ಕೇಂದ್ರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೈಗೊಂಡಿದ್ದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಬಿಡಲಾಗಿದೆ ಎಂದು ರೈತ ಮುಖಂಡರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ಕೈಗೊಂಡಿದ್ದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಬಿಡಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ರೈತ ಮುಖಂಡರು, ನಮ್ಮ ಸರ್ಕಾರಗಳ ರೈತರ ಸಮಸ್ಯೆ ಆಲಿಸಲ್ಲ. ಮಳೆ ಬಂದು ಬೆಳೆಗಳು ಹಾಳಾಗಿದ್ದರೂ ಪರಿಹಾರ ನೀಡುತ್ತಿಲ್ಲ. ತೊಗರಿ ಖರೀದಿ ಕೇಂದ್ರ ಸ್ಥಾಪಿಸುತ್ತಿಲ್ಲ. ಈ ಸರ್ಕಾರಗಳಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸತತ 8-10 ತಿಂಗಳಿಂದ ಮಳೆ ಆಗಿ ಎಲ್ಲಾ ಬೆಳೆಗಳು ಹಾಳಾಗಿ ಹೋಗಿವೆ. ಆದರೆ ಸರ್ಕಾರದವರು ಇದರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ಆ ಅಧಿವೇಶನದಲ್ಲಿ ಆದರೂ ಸಹಿತ ಇದರ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಇದು ಬಹಳ ಬೇಜಾರು ಸಂಗತಿ ಅದ. ನಂತರ ಪರಿಹಾರ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಒಬ್ರಿಗೆ 2,000, ಒಬ್ರಿಗೆ 3,000, ಒಬ್ರಿಗೆ 5,000 ರೂಪಾಯಿ ಹಾಕ್ತಾ ಇದ್ದಾರೆ. ಇದು ಯಾವ ಲೆಕ್ಕದ ನಮಗೆ ತಿಳಿಯಾಗ್ಯದ. ನಾವು ಏನರೇ ಹೋಗಿ ಯಾರಿಗಾರ ಕೇಳೋದು, ತಲಾಟಿಯವರು ಆಯ್ತು, ತಹಸೀಲ್ದಾರ್ ಆಯ್ತು, ಹಾರಿಕೆ ಹುತ್ತೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೇನು ಪರಿಹಾರ ಅವರಾಗೆ ಕುಂತು ಹೇಳಿದ್ದಾರೆ, 2 ಹೆಕ್ಟರ್ ರೊಕ್ಕ ಕೊಡ್ತೀವಿ ಅಂತೇಳಿ. 1 ಹೆಕ್ಟರ್ಗೆ 17,000 ರೂಪಾಯಿ, 34,000 ರೂಪಾಯಿ ಮಿನಿಮಮ್ ಹಾಕುವ. ನಮ್ಮ ಬೇಡಿಕೆ ಏನಿತ್ತಪ್ಪ ಅಂದ್ರೆ 1 ಎಕರ್ಗೆ 25,000 ರೂಪಾಯಿ ಕೊಡ್ರಿ ಅಂತಕ್ಕಂಥ ಹೋರಾಟ ನಾವು 1 ತಿಂಗಳು ಹಿಡಿದು ಮಾಡೀವಿ. ಅಕ್ಟೋಬರ್ 2ನೇ ತಾರೀಕಿನಿಂದ 12ನೇ ತಾರೀಕು ತನಕ ಮಾಡಿ, 12ನೇ ತಾರೀಕು ಗುಲ್ಬರ್ಗ ಬಂದ್ ಮಾಡಿ ಮತ್ತೆ ಇಲ್ಲಿ ಸತತವಾಗಿ 10 ದಿನ ಕುಂತೀವಿ. ಇದರ ಬಗ್ಗೆ ಯಾರು MLAಗಳು, MP ಗಳು, ಸರ್ಕಾರದವರು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಯಾವುದೇ ಬಗ್ಗೆ ಇದರ ಬಗ್ಗೆ ಚಿಂತನೆ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನು ಮುಗಿಸ್ತಾ ಇದ್ದೀವಿ. ಮುಂದೆ 1 ವಾರದಲ್ಲಿ ಇದರ ಬಗ್ಗೆ ಏನಾದರೂ ಪರಿಹಾರ ಸಿಗದಿದ್ದರೆ ಮತ್ತೆ ಇದಕ್ಕಿಂತ ಹೆಚ್ಚಿನ ಹೋರಾಟ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ಅವರಿಗೆ ಸರ್ಕಾರ ಬಗ್ಗೆ ಅಲ್ಲಿ ಈ ದೇಶದ ರೈತರ ಬಗ್ಗೆ ಚಿಂತನೆ ಇಲ್ಲ. ಎಲ್ಲ ಸರ್ಕಾರ, ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರ, ಯಾರು MLA MP ಯಾರ ನಾಯಕರ. ಕಾರಣ ಏನಂದ್ರೆ ಇಲ್ಲಿವರೆಗೂ ನಾವು ನೋಡತನ 20-30 ವರ್ಷ ಹಿಡಿದು ಯಾರೂ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಮಾಡಿಲ್ಲ. ರೈತರ ಬೆಳೆ ಈಗ ಸ್ವಾಮಿನಾಥನ್ ಆಯೋಗದ ಜಾರಿ ಮಾಡಂಗಿಲ್ಲ. ಮಾಡ್ತೀನಂತ ಮೋದಿ ಹೇಳ್ತಾನ, ಅಲ್ಲೇ ಕುಂಡಿರ್ತಾನ. ಯಾವ್ದು ಮಾಡ್ಯಾನ ಮೋದಿ? 10 ವರ್ಷ ಆಯ್ತು MP ಆಗ್ಯಾರ. ರೈತರ ಬಗ್ಗೆ ಏನ್ ಮಾಡ್ಯಾರ ಹೇಳ್ರಂದ್ರೆ ಒಬ್ಬರೇ ಬಾಯಿನ ಮಾತು ಬರ್ಲಾಗ್ಯಾರ. ನಾವು ಎಷ್ಟೋ ಸಾರಿ ಇದ್ರ ಕಾಲ ಯಾರೇ ಅವರು BJPದವ್ರು ಮಾತಾಡ್ದೆ ಏನ್ ಮಾಡ್ಯಾರ MLA ಅಂದ್ರೆ ನಮ್ ಕೂಡ ಜಗಳ ಆಡ್ತಾರ. ಏನಿದು ಒಂದರೇ ಉದಾಹರಣೆ ಹೇಳ್ರಿ, ನಾವು ಕೇಳ್ತೀವಿ. ನಾವು 30 ವರ್ಷ 40 ವರ್ಷ ಆಯ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಏನದ ಇದು? ರೈತರ ಬಗ್ಗೆ ಏನೂ ಇಲ್ಲಪ್ಪ ಅಂತಂದ್ರೆ ಹೆಂಗ? ಒಂದೇ ಉದಾಹರಣೆ ಹೇಳ್ತೀನಿ. ಈ ಹಾರ್ಟಿಕಲ್ಚರ್ ಇದರಲ್ಲಿ ಬಾಳಿ ಬೆಳೆಗಳಿಗೆ ರೊಕ್ಕ ಕೊಡ್ತಾರ ಉದ್ಯೋಗ ಖಾತ್ರಿದಾಗ. ಸಂಯುಕ್ತ ಕರ್ನಾಟಕ ಹೋರಾಟ ವತಿಯಿಂದ ಏನು 10 ದಿನ ಪರ್ಯಂತ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು.
ಇವತ್ತು ರಾಮ ಮಂದಿರ ಬಳಿ ರಸ್ತೆ ತಡೆ ಮೂಲಕ ಒಂದು ಹೋರಾಟ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಪತ್ರ ಕೊಟ್ಟಿವಿ. ಏನಪ್ಪಾ ಅಂದ್ರೆ ತೊಗರಿಗೆ ಏನಪ್ಪಾ ಅಂತಂದ್ರೆ ಇವತ್ತು ನಮಗೆ ಬೆಂಬಲ ಬೆಲೆ ಕೊಡಬೇಕು, ಕಬ್ಬಿಗೆ ಏನಪ್ಪಾ ಅಂದ್ರೆ 3165 ಕೊಡಬೇಕು. ಪರಿಹಾರ ಏನಪ್ಪಾ ಅಂತಂದ್ರೆ ತಕ್ಷಣ ಉಳಿದಂತ ಇನ್ನ 8000 ರೈತರಿಗೆ ತಕ್ಷಣ ಜಮಾ ಮಾಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಇವತ್ತು ಕೊಟ್ಟಿವಿ. ಆ ಮನವಿ ನಮಗೂ ಒಂದು 8 ದಿನ ಕಾಲಾವಕಾಶ ಕೇಳಿವಿ. ಒಪ್ಪತ್ತಿಗೆ 8 ದಿನದಲ್ಲಿ ಇದು ಏನಪ್ಪಾ ಅಂತಂದ್ರೆ ನಿರ್ಧಾರ ಮಾಡಿಲ್ಲ ಅಂತಂದ್ರ ಮತ್ತೆ ಪುನಃ ನಾವ್ ಏನಪ್ಪಾ ಅಂದ್ರೆ ಎಲ್ಲಾ ರೈತ ಮುಖಂಡರುಗಳು, ರೈತ ಸಂಘಟನೆಗಳು ಎಲ್ಲಾ ಮುಖಂಡರು ಕೂಡಿಕೊಂಡು ಅತಿ ಶೀಘ್ರದಲ್ಲಿ ಮತ್ತೇನಪ್ಪಾ ಅಂತಂದ್ರೆ ಬಂದ್ ಮಾಡಂತ ವ್ಯವಸ್ಥೆ ನಾವು ನಮ್ಮ ಸಂಯುಕ್ತ ಹೋರಾಟ ಸಮಿತಿಯಿಂದ ಮಾಡ್ಲಾತೀವಿ. ಸರ್, ಇವತ್ತು ಹೋರಾಟ ಅಂತ್ಯ ಮಾಡ್ಲಾಕತ್ತೀವಿ. ಅಂದ್ರೆ ತಾತ್ಕಾಲಿಕ ಇವತ್ತು 10ನೇ ದಿನಕ್ಕೆ ನಾವು ಇದು ಮಾಡ್ಲಾತೀವಿ. ಮುಂದವ್ರನ್ನ ಮನವಿ ಪುರಸ್ಕಾರ ಮಾಡಿಲ್ಲಪ್ಪ ಅಂತಂದ್ರೆ ಮತ್ತೆ ಮುಂದೆ ನಾವು ಕಂಟಿನ್ಯೂ ಮಾಡೋರು. ಆಗ್ರಹಕ್ಕೇನ್ ಸರ್, ನಮಗ್ ಬೆಂಬಲ ಬೆಲೆ ಕೊಡ್ಬೇಕು, ಕಬ್ಬಿಗೆ 3165 ಘೋಷಣೆ ಮಾಡ್ರೆ ಅದು ಕೊಡ್ಬೇಕು, ಪರಿಹಾರ ಕೊಡ್ಬೇಕು. ಇನ್ನ ರೈತರ ಬಗ್ಗೆ ಅಪದೂಪ ಹೇಳಿಕೆ ಕೊಟ್ಟಂತ ಭೀಮರಾವ್ ಫುಡ್ ಅವರು ಅವ್ರಿಗೇನಪ್ಪಾ ಅಂದ್ರೆ ಅಮಾನತ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಳತ್ತೀವಿ. ಈ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಏನ್ ಸಿಂಗಾಪುರದಾಗ್ನು ಇಲ್ಲ, ಏನ್ ಬಾಂಗ್ಲಾದೇಶದಾಗ ಇದ್ದಂಗ ಕಾಣ್ಲಾಕತ್ತದ್ರಿ. ಇಲ್ಲಿ ರಾಜಕಾರಣಿಗಳು ಹೆಂಗಾರ ಗೊತ್ತೇರಲ್ರಿ. ನಮ್ ಕಲಬುರಗಿ ಜಿಲ್ಲೆ ಶಾಸಕರು ನಾಲಾಯಕರು. ಆ ನಾಲಾಯಕರಿಂತ ಇಲ್ಲಿ ಏನಪ್ಪಾ ಅಂತಂದ್ರ ಅಲ್ಲಿ ಒಂದು ಬೆಳೆ, ಇಲ್ಲಿ ಒಂದು ರೇಟ್. ಈಗ ಅಲ್ಲಿ ತೋಲ ಅಲ್ಲಿ ಕೊಳ್ಳತ್ತಾರಲ್ಲ 3300. ಮತ್ ಇಲ್ಲಿನ ಶಾಸಕರಿಗೆ ಕೇಳಕ್ಕೆ ಬಾಯಾಗ ಉಂಡಿ ಇಟ್ಕೊಂಡ್ರಿ ಇವ್ರು. ಈ ನಮ್ಮ ಶಾಸಕರ ವೈಫಲ್ಯತದಿಂದ ನಮಗೆ ಇಲ್ಲಿ ರೈತರಿಗೆ ಅನ್ಯಾಯ ಆಲತ್ತ. ಸರ್, ನಾವು ಕಬ್ಬಿಗೆ 3165 ಕೊಡ್ರಿ. ತೊಗರಿಗೆ ಏನಪ್ಪಾ ಅಂತಂದ್ರೆ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರೋತ್ಸಾಹನ ಕೊಡ್ರಿ. ಡಿಸೆಂಬರ್ 20 ಮತ್ತು 21ರಂದು 11ನೇಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 20 ಮತ್ತು 21ರಂದು 2 ದಿನಗಳ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವು ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ದಲಿತ ಸಾಹಿತ್ಯ ಸಮ್ಮೇಳನವನ್ನು ಪ್ರೊಫೆಸರ್ ಬರಗೂರ್ ರಾಮಚಂದ್ರಪ್ಪ ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಎಲ್ ಹನುಮಂತಯ್ಯ ಅವರು ಆಶಯ ನುಡಿಗಳನ್ನಾಡಲಿದ್ದಾರೆ ಎಂದು ಈ ಸಮ್ಮೇಳನದಲ್ಲಿ ಕವಿಗಳು, ಸಾಹಿತಿಗಳು, ಚಿಂತಯ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ದಿನಾಂಕ 20, 21ರಂದು ರಾಯಚೂರಿನಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಇದೆ ಸರ್. ಸೊ ಅದಕ್ಕೋಸ್ಕರ ರಾಯಚೂರಿನ ಸಿದ್ದರಾಮ್ ಜಂಬಲ್ದನ್ನಿ ರಂಗಮಂದಿರದಲ್ಲಿ ಸಮ್ಮೇಳನ ಇದೆ. ಸೊ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ನಾಡಿನ ಹೆಸರಾಂತ ಸಾಹಿತಿ, ವಾಗ್ಮಿಗಳು, ಕನ್ನಡ ಪ್ರಾಧ್ಯಾಪಕರಾಗಿರುವ ಮತ್ತು ಈ ಭಾಗದ ಮಹಿಳಾ ಚಿಂತಕಿಯಾಗಿರ್ತಕ್ಕಂಥ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಆಯ್ಕೆಗೊಂಡಿದ್ದಾರೆ. ಸೊ ಅವರ ಸಾರಥ್ಯದಲ್ಲಿ ನಡೀತಕ್ಕಂಥ 2 ದಿನಗಳ ಈ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹೆಸರಾಂತ ಚಿಂತಕರಾಗಿರುವ ಪ್ರೊಫೆಸರ್ ಬರಗೂರ್ ರಾಮಚಂದ್ರಪ್ಪನವರು ಉದ್ಘಾಟಿಸಲಿದ್ದಾರೆ. ಪ್ರಖ್ಯಾತ ಸಾಹಿತಿ ಪ್ರೊಫೆಸರ್ ಎಲ್ ಹನುಮಂತಯ್ಯನವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಇಂಥ ಸಮ್ಮೇಳನದಲ್ಲಿ ನಾಡಿನ ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳ ನಡೆಯತಕ್ಕಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮತ್ತು ಸರ್ವರಿಗೂ ಸಂವಿಧಾನ, ಮೀಸಲಾತಿ ಒಳಗೆ ಮತ್ತು ಹೊರಗೆ ಈ ವಿಷಯಗಳ ಕುರಿತು ಚಿಂತನೆಗಳನ್ನು, ಗೋಷ್ಠಿಗಳನ್ನು ನಡೆಯಲಿದ್ದಾವೆ. ಜೊತೆಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹಗಳನ್ನು ಕೂಡ ಅಲ್ಲಿ ಗೋಷ್ಠಿಗಳಲ್ಲಿ ಕಾಣಲ್ಪಡುತ್ತವೆ. ಇಂಥ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಈ ಸಮಾರೋಪ ನುಡಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಆಡಲಿದ್ದಾರೆ. ಹೀಗೆ ಅನೇಕ ಸಾಧಕರಿಗೆ ಸನ್ಮಾನ, ವಿಶೇಷ ಗೌರವ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇಂಥ ಸಮ್ಮೇಳನಕ್ಕೆ ಈ ಭಾಗದ ಅನೇಕ ಸಾಹಿತಿಗಳು ಕೂಡ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ಈ ಭಾಗದ ಜನರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿವರೆಗೆ
ಈ ದಲಿತ ಸಾಹಿತ್ಯ ಸಮ್ಮೇಳನ ಕಳೆದ 31 ವರ್ಷಗಳಿಂದ ನಿರಂತರವಾಗಿ ತನ್ನ ಕಾರ್ಯವನ್ನು ಕೈಗೊಳ್ತಾ ಇದೆ. ಅನೇಕ ಕೆಲಸಗಳನ್ನು ಮಾಡುತ್ತಾ ದಲಿತ ಪರ, ದಲಿತೇತರ ಪರ ಮನಸ್ಸುಗಳನ್ನು ಹೊಂದಿರತಕ್ಕಂಥ ಎಲ್ಲರನ್ನು ಒಳಗೊಂಡು ಪುಸ್ತಕ ಪ್ರಕಟಣೆ, ಪ್ರಶಸ್ತಿ ಪ್ರದಾನ, ವಿಚಾರ ಸಂಕಿರಣಗಳನ್ನು ಹಾಗೂ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನಗಳು ಇಲ್ಲಿವರೆಗೆ 10 ಸಮ್ಮೇಳನಗಳು ಜರುಗಿವೆ. ಇವಾಗ ರಾಯಚೂರಿನಲ್ಲಿ ಈ 11ನೇ ಸಮ್ಮೇಳನವನ್ನು ನಾವು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ವಿ. ಈ ಸಂದರ್ಭದಲ್ಲಿ ರವಿಕುಮಾರ್ ಕಾಂಬ್ಳೆ, ಸುನೀಲ್ ಕುಮಾರ್ ಬಕ್ಕಪ್ಪ, ಸಿದ್ದಪ್ಪ ಹೊಸಮನಿ, ರಾಜ್ಕುಮಾರ್ ಮಾಳ್ಗೆ, ಡಾಕ್ಟರ್ ಕೆಎಸ್ ಬಂಧು ಸೇರಿದಂತೆ ಇತರರಿದ್ದರು. ಕಲಬುರಗಿಯಲ್ಲಿ ಈ ಬಾರಿ ತಾಪಮಾನ ಕುಸಿತದ ಹಿನ್ನೆಲೆ ಅತಿ ಹೆಚ್ಚ ಇರುವ ಕಾರಣ ಇನ್ನರವೆಲ್ ಕ್ಲಬ್ ವತಿಯಿಂದ ನಿರ್ಗತಿಕರಿಗೆ ಹಾಗೂ ಬಡ ತರಕಾರಿ ವ್ಯಾಪಾರಿಗಳಿಗೆ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನರ್ ವೆಲ್ ಕ್ಲಬ್ ಮುಖಂಡರಾದ ಪ್ರಿಯಾಂಕಾ ಮಾದಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಗರದ ಸೂಪರ್ ಮಾರ್ಕೆಟ್ ಸೇರಿದಂತೆ ನಾನಾ ಕಡೆಗಳಲ್ಲಿ ತರಕಾರಿ ವ್ಯಾಪಾರ ಮಾಡುವ ಬಡ ವ್ಯಾಪಾರಿಗಳಿಗೆ ಹಾಗೂ ದೇವಸ್ಥಾನಗಳಲ್ಲಿರುವ ನಿರ್ಗತಿಕರಿಗೆ ಬ್ಲಾಂಕೆಟ್ಗಳನ್ನು ನೀಡಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದರು. ಈ ಸಂದರ್ಭದಲ್ಲಿ ಇನ್ನರ್ ವೆಲ್ ಕ್ಲಬ್ ಅಧ್ಯಕ್ಷೆ ಸ್ವಾತಿ ಪವಾರ್ ಮಾತನಾಡಿದರು. हम इनरविल क्लब के तरफ से आज हमारी एक कोशिश है कि हम इस ठंड से जो प्रॉब्लम होती है उसके लिए हम ब्लैंकेट्स डिस्ट्रीब्यूट कर रहे हैं आज. हम वी आर थैंकफुल टू अवर स्पॉन्सर प्रियंका मादम शेट्टी जो आज इतने इनिशिएटिव लिए हैं कि इतने गरीब लोगों के बारे में उन्होंने सोचा और उनके लिए कुछ करने के लिए कोशिश की है. तो हम उनकी धन्यवाद करते हैं और हमारे क्लब की तरफ से हम ऐसे और बहुत सारा समाज सेवा करना चाहते हैं. इसके लिए आप सबका हमको सपोर्ट चाहिए. थैंक यू. Hi, this is Priyanka Madam Shetty. As we are connected with Sun City always, they will be always doing the social service in Gulbarga. Every year I spend some of my earnings with them for promoting the Sun City and for social service. This time we are with here to distribute the blankets for the needy and poor people. Especially we are selected the place market for the city vegetable vendors and the old age personalities. ಥಂಡಿದಾಗ ಕುಂತಿದ್ದೇವ್ರಿ. ನಮಗೆ ರಗ್ ತಂದು ಕೊಟ್ರ 11 ತನಕ ಕುಂದರ್ಲತ್ತಂತ ಮೇಡಮ್ ಅವ್ರು ತಂದು ಕೊಟ್ಟಾರಿ ಸರ್. ನಮಗೆ ಬೆಚ್ಚಗೈತಿ ಕೊಟ್ಟು ಹೋಗ್ಯಾರಿ ಮೇಡಮ್ ಅವರು. ಟೀ ಬಟ್ಟಿ ಎಲ್ಲ ಇದ್ರ ಮೇಲೆ ನಡ್ತಿದ್ರಿ ಸರ್. ನಮಗೆ ಏನು भी ಇತ್ತು ಅಂದ್ರೆ ಹಿಂಗೆ ಇದು ಮಾಡ್ರಿ ಸರ್. हम इनरविल क्लब से हमारी यही कोशिश रहती है कि हम ज़्यादा से ज़्यादा गरीबन की सेवा करें और गरीब लोगों के लिए ये छोटी सी मदद जो हमारे स्पॉन्सर प्रियंका मादम शेट्टी ने लिया है इसके लिए हम उनके बहुत आभारी हैं और उनका धन्यवाद करते हैं. और गरीबों के लिए ये फ़ायदेमंद रहेगा. वो देर रात तक यहाँ बैठते हैं अपनी कमाई करने के लिए और इतनी ठंड में भी वो अपनी मेहनत किए ही जा रहे हैं. और उनकी मेहनत के लिए हम ये छोटा सा कोशिश है उनको थोड़ा हम अपनी तरफ से कुछ दे सकते हैं. ಅನೇಕ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣಾ ಪೂರ್ವಭಾವಿ ಸಭೆ. ಕೇಂದ್ರ ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾಧಿಕಾರಿ ಚುನಾವಣೆ ಶಾಖೆಯ ತಹಸೀಲ್ದಾರರಾದ ಪಂಪಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬುಧವಾರರಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಜನವರಿ 1ರಂದು ಬೆಳಗ್ಗೆ 12:30 ಗಂಟೆಗೆ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂಚಿಸಿದರು. ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ 9 ಗಂಟೆಗೆ ಆಚರಿಸಬೇಕು ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಅನುದಾನ ಶಾಲಾ ಕಾಲೇಜುಗಳಲ್ಲಿ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಕಡ್ಡಾಯವಾಗಿ ಜಯಂತಿಯನ್ನು ಆಚರಿಸಲು ತಿಳಿಸಿದರು. ಭಾವಚಿತ್ರಕ್ಕೆ ಮಾಲಾರ್ಪಣೆ, ಹೂದಾನಿಗಳಿಂದ ಅಲಂಕರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕುಡಿಯುವ ನೀರ ಹಾಗೂ ಸ್ವಚ್ಛತೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಜಗದೇಶ್ವರಿ ನಾಸಿ ಮಾತನಾಡಿ, ನಾಡಗೀತೆ, ಸಂಗೀತ ಕಾರ್ಯಕ್ರಮ ಹಾಗೂ ಆಮಂತ್ರಣ ಪತ್ರಿಕೆಗಳನ್ನು ಮುದ್ರಿಸಲಾಗುವುದು ಎಂದರು. ಈ ಕುರಿತು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಅಂಗವಾಗಿ ಉಪನ್ಯಾಸಕರು ಮತ್ತು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಮಾನಪ್ಪ ಮಾಣಿಕಪ್ಪ ಚಿಂಚನ್ಸೂರ್, ಕಮಲಾಕರ್, ಕಲಬುರ್ಗಿ ಮತ್ತು ಬೀದರ್ ಉಸ್ತುವಾರಿ ಅಶೋಕ್ ಚಿತ್ರಲೇಖ, ಅರ್ಜುನ್ ಛಾಯಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಬಂಧನ ಬಿಡುಗಡೆ. ಇವತ್ತು ಬಿಜೆಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂತೇಳಿ ಆಲ್ರೆಡಿ ಪ್ರೂವ್ ಆಗಿದೆ. ಸುಳ್ಳು, ಹೆದರೋಸೋದು ಬಿಟ್ಟರೆ ಬೇರೆದೇನೂ ಇಲ್ಲ. ಓಟ್ ಚೋರಿ ಇದೆಲ್ಲ ಒಟ್ಟ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಇದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೋ ಸುಳ್ಳು ಅಂಥೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದಾನ್ ಅಂತ ಹೇಳಿದರು, ಅದು ಸುಳ್ಳು, ತರಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದರು, ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಡಾಲರ್, ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು, ಈಗ ಅದು ಮಾಡಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್, ನಾವು ಬಂದರೆ ಏನೂ ಆಗಲ್ಲ ಅಂತಂದರು, ತುಂಬ ಇನ್ಸಿಡೆಂಟ್ ಆಗ್ತಾ ಇದೆ, ಅದು ಇವ್ರ ಕೈಲೇ ಆಗ್ತಾ ಇಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಈ ದೇಶದ ಜನರೇ ನಮ್ಮ ದೇವರು ಅಂತ ನಾವು, ನಮ್ಮ ಪಕ್ಷ ಆ ಹಾದಿಯಲ್ಲಿ ನಡೀತಾ ಇದ್ದೀವಿ. ನಾವು ಯಾವುದಕ್ಕೂ ಹೆದರಲ್ಲ. ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಾಗ ಕಾಂಗ್ರೆಸ್ ಪಾರ್ಟಿ ಹೆದರಿಲ್ಲ, ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ರಾಜೀವ್ ಗಾಂಧಿಗೆ ಬಾಂಬ್ ಇಟ್ಟು ಕೊಂದಾಗ ಕೂಡ ಗಾಂಧಿ ಫ್ಯಾಮಿಲಿ ಹೆದರಿಲ್ಲ. ಇಂಥ ಮೋದಿ, ಇಂಥ BJP ಸರ್ಕಾರಕ್ಕೆ ಗಾಂಧಿ ಫ್ಯಾಮಿಲಿ ಎಂದೂ ಹೆದರಲ್ಲ, ಕಾಂಗ್ರೆಸ್ ಪಕ್ಷ ಎಂದೂ ಹೆದರಲ್ಲ. ಅವ್ರು ಎಷ್ಟೇ ದಬ್ಬಾಳಿಕೆ ಮಾಡಲಿ ನಾವು ಜನರ ಜೊತೆ ನಿಂತು ಅದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಇವತ್ತು BJP ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇದೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯವರ ವಿರುದ್ಧ ಮತ್ತು ಸೋನಿಯಾ ಗಾಂಧಿಯವರ ವಿರುದ್ಧ ಸುಳ್ಳು ಕೇಸುಗಳನ್ನು ಸೃಷ್ಟಿಸಿ, ED ಉಪಯೋಗ ಮಾಡಿ, ಇನ್ಕಮ್ ಟ್ಯಾಕ್ಸ್ ಉಪಯೋಗ ಮಾಡಿ, ಡೆಲ್ಲಿ ಪೊಲೀಸ್ ಉಪಯೋಗ ಮಾಡಿ, ಅವರ ಕೈಯಲ್ಲಿರ್ತಕ್ಕಂಥ ವಿವಿಧ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು BJP ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲೀಷ್ನಲ್ಲಿ, ನವಜೀವನ್ ಪೇಪರ್ ಆಗಿರಬಹುದು ಹಿಂದಿನಲ್ಲಿ, ಮತ್ತು ಕೋಮಿ ಆವಾಜ್ ಆಗಿರಬಹುದು ಉರ್ದುನಲ್ಲಿ, ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ, ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ 1937ರಲ್ಲಿ
1937-38ರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ. ಬ್ರಿಟಿಷರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ತಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದಾಗಿದ್ವು. ಆ ಪತ್ರಿಕೆಗಳು ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ಏನೋ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕಿ ಏನೋ ಕ್ರಿಮಿನಲ್ ಆ್ಯಕ್ಟಿವಿಟಿ ಅನ್ನೋಂಗೆ ತೋರಿಸಿ ಜವಾಹರ್ಲಾಲ್ ನೆಹರು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಸೆಟ್ಟು, ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ, ಅದನ್ನು ಮುನ್ನಡೆಸ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಇಲ್ಲಿ ಯಾರೂ ಕೂಡ ವಿಶ್ವ ಹಿಂದೂ ಪರಿಷತ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿ ಕಸ್ಕೊಂಡಿಲ್ಲ, ಯಾವುದೇ ಸ್ಟೇಟ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ. ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಸಂಸ್ಥೆಯ ಆಸ್ತಿಯನ್ನು ಪೇಪರ್ಸ್ ನಡೆಸಲಿಕ್ಕೆ ಉಪಯೋಗ ಮಾಡ್ತಾ ಇರೋದನ್ನು ಇವರು ಸಹಿಸಲಾರ್ದೇನೆ ಇವತ್ತು BJPಯವರು ಕುತಂತ್ರ ರಚನೆ ಮಾಡಿ ಅವರ ವಿರುದ್ಧ ಫಾಲ್ಸ್ ಕೇಸ್ ಹಾಕ್ತಾ ಇದ್ದಾರೆ. ಅದರ ವಿರುದ್ಧ ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಪ್ರಗತಿಪರರು, ವಿಚಾರವಂತರು, ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.